ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ? ನಿಮ್ಮ ಬಗ್ಗೆ ಪ್ರೀತಿಯಲ್ಲಿರ್ಬೋದು ಅಥವಾ ಅವರ ಫೀಲಿಂಗ್ಸಲ್ಲಿರ್ಬೋದು ಏನಾದರೂ ಚೇಂಜಸ್ನ ಮಾಡ್ಕೊಳ್ತಿದ್ದಾರಾ ಅಥವಾ ಭಾವನೆಯಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. ರೆಸನೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಗೊತ್ತಿದೆಯಲ್ವಾ? ಆಲ್ರೆಡಿ ಹೇಳಿರ್ತೀನಿ, ಸ್ಕಿಪ್ ಮಾಡಿ ನೋಡಬೇಡಿ, ಬಿಟ್ಬಿಡಿ ಅಂತ ಹೇಳಿ. ಕೆಲವೊಬ್ರು ಏನು ಮಾಡ್ತೀರಾ, ಫುಲ್ ರೀಡಿಂಗ್ನ ನೋಡ್ತೀರಾ, ಅದ್ರಲ್ಲಿ ಬೇಕಾಗಿದ್ದಿಲ್ಲ ಅದನ್ನು ತಗೊಳ್ತೀರಾ, ದೆನ್ ಅದ್ರಲ್ಲಿ ಕಮೆಂಟ್ ಮಾಡ್ತೀರಾ ಕೆಲವರು, ಅಯ್ಯೋ ಅದೇನೂ ಆಗಿಲ್ಲ ಬಿಡಿ ಮೇಡಮ್, ಅಯ್ಯೋ ಇದೇನೋ ಆಗಿ. ನಿಮಗೆ ಯಾರಪ್ಪ ಕೇಳ್ತಿರೋದು? ನಿಮ್ಮ ಲೈಫಲ್ಲಿ ಏನಾಯಿತು ಅಂತ ಯಾರಾದರೂ ಬಂದು ಕೇಳ್ತಾ ಇದ್ದಾರಾ ಇಲ್ಲಿ? ಸ್ವಲ್ಪ ಯೋಚನೆ ಮಾಡಿ, ಕಮೆಂಟ್ಗಳನ್ನ ಮಾಡಿ. ಚೆನ್ನಾಗಿರುತ್ತೆ, ತುಂಬಾ ಖುಷಿ ಆಗುತ್ತೆ. ಕೆಲವೊಬ್ರು ಕಮೆಂಟ್ ನೋಡಿದ್ರೆ ನಗು ಬರುತ್ತೆ ನನಗೆ. ಅಯ್ಯೋ ಬಿಡಿ ಮೇಡಮ್, ನಮ್ಮ ಲೈಫಲ್ಲಿ ಹಿಂಗೆ ಇರೋದು, ಅಯ್ಯೋ ಬಿಡಿ ಮೇಡಮ್. ಯಾರಿಗೆ ಹೇಳ್ತಿದ್ದೀರಾ ಅದನ್ನು? ಐ ಡೆಂಟ್ ನೋ. ಓ ಮೈ ಗಾಡ್. ಜನರಲ್ ರೀಡಿಂಗ್ ಆಗಿ ತಗೊಳ್ಳಿ. ಓಕೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಜನರಲ್ ರೀಡಿಂಗ್ನ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೀರಾ ಕೆಲವೊಬ್ರು ಗೊತ್ತಾಗಲ್ಲ. ಆ್ಯಂಡ್ ಇನ್ನು ಕೆಲವ್ರದ್ದು ಕಮೆಂಟ್ಸ್ಗಳು ನೋಡಿದರೆ ದೇವ್ರೆ, ತುಂಬ ನಗು ಬರುತ್ತೆ ನನಗೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೋಸ್ಕರ ಕ್ರಿಯೇಟ್ ಮಾಡಿರೋಂಥ ಇನ್ನೊಂದು ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಇವಾಗ ಸ್ಟಾರ್ಟಿಂಗಲ್ಲಿ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಅಲ್ಲೂ ಕೂಡ ಯಾರೆಲ್ಲ ವ್ಯೂ ಮಾಡ್ತಿದ್ದಾರೆ, ಆ್ಯಂಡ್ ತುಂಬ ಜನ ಅಲ್ಲಿ ಕಮೆಂಟಲ್ಲಿ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು. ಅಫ್ಕೋರ್ಸ್ ನಿಮ್ಮೆಲ್ಲ ರಿಕ್ವೆಸ್ಟೆಡ್ ವೀಡಿಯೋಗಳು ಅದರಲ್ಲಿ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ? ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಈ ಮಂತ್ 9ನೇ ತಾರೀಕು ಶನಿವಾರ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ಇರುತ್ತೆ, ಓಕೆನಾ? ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ ಅವರು ಆದಷ್ಟು ಬೇಗ ಜಾಯಿನ್ ಆಗಿ. ಇದು ಲೈವ್ ಸೆಷನ್ ಆಗಿರುತ್ತೆ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಮಾಡೋವಂಥದ್ದು, ಓಕೆನಾ? ಯಾವುದೇ ರೀತಿ ಅಂತ ರೆಕಾರ್ಡಿಂಗ್ ಆಗಲಿ ಅಥವಾ ಸುಮ್ಮನೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಹೇಳೋಂಥದ್ದಾಗಲಿ ಆ ಥರ ಅಲ್ಲ. ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ನಿಮಗೆ ನಿಮ್ಮ ಕೈಯಾರೆ ನೀವು ಮಾಡುವಂಥದ್ದು ಈ ಒಂದು ರಿಚುವಲ್ಸ್, ಓಕೆ? ಆ್ಯಂಡ್ ಇದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಇಲ್ಲಿ ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ, ಓಕೆ? ಸೊ ಅದೆಲ್ಲದನ್ನು ನೀವು ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸಲ್ಲಿ ನೀವು ಆ ಬೆನಿಫಿಟ್ನೆಲ್ಲದನ್ನು ನೀವು ಪಡ್ಕೊಳ್ತೀರಾ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಂಥ ಥರ್ಡ್ ಪಾರ್ಟಿ ರಿಮೂವ್ ಮಾಡೋದಿರ್ಬೋದು ಅಥವಾ ನೆಗೆಟಿವ್ಸ್ನೆಲ್ಲದನ್ನು ರಿಮೂವ್ ಮಾಡೋದಾಗಿರಲಿ, ಇಬ್ಬರಲ್ಲೂ ರಿಯೂನಿಯನ್ ಆಗುವಂಥದ್ದಾಗಿರಲಿ, ಆ್ಯಂಡ್ ಇಬ್ಬರಲ್ಲೂ ಇರುವಂಥ ಕೆಲವೊಂದು ಪ್ರಾಬ್ಲಮ್ಗಳಿರುತ್ತೆ, ಮನಸ್ತಾಪಗಳಿರುತ್ತೆ, ಅದೆಲ್ಲದನ್ನು ಕೂಡ ಹೀಲ್ ಮಾಡೋದಾಗಿರಲಿ, ಅದೆಲ್ಲದನ್ನು ನೀವು ಇದರಲ್ಲಿ ಕಲಿತೀರಾ ಆ್ಯಂಡ್ ರಿಚುವಲ್ಸಲ್ಲಿ ಮಾಡ್ತೀರಾ, ಓಕೆ? ಥ್ಯಾಂಕ್ ಯು. ಯಾರೆಲ್ಲ ಜಾಯಿನ್ ಆಗಿದ್ರೆ ಈಗ ಆಲ್ರೆಡಿ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲ ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಜಾಯಿನ್ ಆಗಿ, ಓಕೆ? ಇನ್ನೊಂದು ಈ ಒಂದು ನೆಕ್ಸ್ಟ್ ವೀಕ್ವರೆಗೆ ನಿಮಗೆ ಬುಕ್ಕಿಂಗ್ ಎಲ್ಲದು ಕೂಡ ಓಪನ್ ಇರುತ್ತೆ. ಸೊ ಅಷ್ಟರ ಮೇಲೆಲ್ಲ ಕ್ಲೋಸ್ ಆಗುತ್ತೆ, ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಿ. ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋ ಇದ್ರೆ ನೋಡಿ, ಆ್ಯಂಡ್ ಅವ್ರ ಹೆಸರನ್ನ 3 ಬಾರಿ ಹೇಳಿ, ಓಕೆ? ಅವರ ಭಾವನೆಯಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ನಿಮ್ಮ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳೋಣ, ಓಕೆ? ಓಕೆ, ಓಕೆ. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೀರಾ, ಅವರಲ್ಲಿ ಏನಾದರೂ ಚೇಂಜಸ್ ಆಗತ್ತಾ, ಚೇಂಜಸ್ ಆಗಬಹುದು. ಕೆಲವೊಬ್ರು ಹೋಪ್ ಕೂಡ ಇದೆ, ಅಂದರೆ ಭರವಸೆನ ಇಟ್ಕೊಂಡಿದ್ದೀರಾ ಅವ್ರು ಬದಲಾಗಿ ಆಗ್ತಾರೆ ಅಂತ ಹೇಳಿ, ಓಕೆ? ಬದಲಾಗಿ ಆಗ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. ಖಂಡಿತವಾಗಿಯೂ ಅವ್ರ ಎನರ್ಜಿಗೂ ಕನೆಕ್ಟ್ ಮಾಡಿದಾಗ ಅವರ ಫೀಲಿಂಗ್ಸ್ ಇಲ್ಲಿ ಎಲ್ಲೋ ಒಂದು ಕಡೆ ಬದಲಾಗುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ? ಅವರಲ್ಲೂ ಕೂಡ ನಿಮ್ಮ ಮೇಲೊಂದು ಟ್ರೂ ಫೀಲಿಂಗ್ಸ್ ಇದೆ, ಓಕೆನಾ? ಎಸ್, ಇಲ್ಲಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಮೇಲೊಂದು ಟ್ರೂ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೊಂದು ಫೀಲಿಂಗ್ಸ್ ಇದೆ. ಆದರೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ಹೈಡ್ ಮಾಡ್ತಾ ಇದ್ದಾರೆ, ಅಂದರೆ ಅದನ್ನು
ಮರೆಮಾಚುವಂಥದ್ದು. ನಿಮಗೆ ಅವ್ರ ಮೇಲೆ ಅವರಿಗೆ ನಿಮ್ಮ ಮೇಲಿರುವಂಥ ಫೀಲಿಂಗ್ಸ್ ಗೊತ್ತಾಗಬಾರ್ದು. ಆ್ಯಂಡ್ ಇಲ್ಲಿ ಆ ಫೀಲಿಂಗ್ಸ್‌ನು ಕೂಡ ಓಪನ್ ಆಗಿ ಹೇಳ್ಕೊಳ್ಬಾರ್ದು ಅನ್ನುವಂಥದ್ದು ಇಲ್ಲಿ ಅವರೆಲ್ಲೋ ಒಂದು ಕಡೆ ಗಟ್ಟಿ ಮನಸ್ಸು ಮಾಡ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಿಂದ ಹರ್ಟ್ ಆಗಿದೆ ಅನ್ನುವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ಇಲ್ಲಿ ಕೆಲವೊಂದು ವಿಷಯದಲ್ಲಿ ನೀವು ಚೀಟ್ ಮಾಡಿರ್ಬೋದು, ಮಾತಿಗೆ ತಪ್ಪಿರ್ಬೋದು, ಅಥವಾ ಸಮಥಿಂಗ್ ಓಕೆ ಕೆಲವೊಂದು ಮಾತು ಕೂಡ ಅವರಿಗೆ ಹರ್ಟ್ ಆಗೋ ಹಾಗೆ ಮಾತಾಡಿರ್ಬೋದು, ಅಥವಾ ಓಕೆ ನಿಮ್ಮ ಸೈಡಿಂದ ಸ್ವಲ್ಪ ಅವರಿಗೆ ಹರ್ಟ್ ಆಗಿದೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಅವರ ಫೀಲಿಂಗ್ಸ್ನ ಚೇಂಜ್ ಮಾಡ್ಕೊಳ್ತಾರ ಅಂತ ಹೇಳಿದ್ರೆ, ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಈಗ ಆಲ್ರೆಡಿ ಅವ್ರ ಭಾವನೆಯಲ್ಲಿ ಚೇಂಜಸ್ನ ನೀವು ನೋಡಿದ್ದೀರಾ, ನಿಮಗೂ ಕೂಡ ಅದು ಗೊತ್ತಾಗಿದೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ರು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಆಲ್ರೆಡಿ ಫೀಲಿಂಗ್ಸಲ್ಲಿ ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಯಾವ ಥರ ಅಂದರೆ ಅವ್ರ ಭಾವನೆ, ಅವ್ರ ಫೀಲಿಂಗ್ಸ್ ಕೆಲವೊಬ್ಬರಿಗೆ ಪಾಸಿಟಿವ್ ಆಗಿ ಚೇಂಜಸ್ನ ಮಾಡ್ಕೊಂಡಿದ್ರೆ, ಕೆಲವೊಬ್ರು ನೆಗೆಟಿವ್ ಆಗಿ ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಮೇಲೆ ಒಂದು ಹ್ಯಾಪಿ ಫೀಲಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋದಕ್ಕಿಂತ ಕೆಲವೊಬ್ರು ನೆಗೆಟಿವ್ ಆಗಿ ಚೇಂಜ್ ಮಾಡ್ಕೊಂಡಿರುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಕೂಡ ಬರ್ತಾ ಇದೆ. ಓಕೆ, ಓಕೆ ಎಸ್ ಇಲ್ಲಿ ಓಕೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ರೀಸೆಂಟಾಗಿ ಎಲ್ಲೋ ಒಂದು ಕಡೆ ಈ ಆಕಾಶದಲ್ಲಿ ಈ ನಕ್ಷತ್ರಗಳು ಬೀಳೋದು ಅಂತ ಹೇಳ್ತಾರಲ್ವಾ, ಅದನ್ನು ನೀವು ಇಲ್ಲಿ ಎಲ್ಲೋ ಒಂದು ಕಡೆ ನೋಡಿದ್ದೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಅದನ್ನು ನೋಡ್ಬಿಟ್ಟು ನೀವೆಲ್ಲೋ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಟ್ಟಿದ್ದೀರಾ. ಅಂದರೆ ಸಮಥಿಂಗ್ ಇಲ್ಲಿ ಏನೋ ರಾಂಗ್ ಥಿಂಗ್ಸ್ ಏನೋ ಆಗುತ್ತೆ, ಅಥವಾ ನಮ್ಮ ಲೈಫಲ್ಲಿ ಏನೋ ಕೆಟ್ಟದ್ದು ನಡೆಯುತ್ತೇನೋ ಅನ್ನೋದು ಇನ್ನೆಲ್ಲೋ ನಿಮಗೆ ಆ ಥರ ಆಲೋಚನೆ ಬಂದಿದೆ. ಬಟ್ ಕೆಲವೊಬ್ರು ಲೈಫಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಥರ ನೀವೇನು ನೋಡಿ ಫೀಲ್ ಮಾಡಿದ್ದೀರಲ್ವ, ಅದೆಲ್ಲ ಒಂದು ಕಡೆ ನಿಮಗೆ ನೆಗೆಟಿವ್ ರಿಸಲ್ಟ್, ನೆಗೆಟಿವ್ ಕೂಡ ಆಗಿದೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಎಸ್ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. Okay, 5 of Pentacle, Seven of Pentacle, okay, 2 of Swords, ಎರಡು ಕಾರ್ಡ್ ಬಂದಿದೆ, 5 of Swords and ನೈಟ್ ಆಫ್ ಫ್ಯಾಂಡ್ಸ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಏನಿದೆ, ಓಕೆ ದ ಮೂನ್ ಕಾರ್ಡ್ ಬರ್ತಿದೆ, ದ ಹ್ಯಾಗ್ಮೇಟ್ ಕಾರ್ಡ್ ಬರ್ತಿದೆ. ಇಲ್ಲಿ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರಬಹುದು, ಹಾಗೆಯೇ ಸಪ್ರೇಷನಲ್ಲಿ ಇರಬಹುದು, ಅಥವಾ ನಿಮ್ಮ ನಂಬರ್ನ ಅವರು ಬ್ಲಾಕ್ ಮಾಡಿರ್ಬೋದು, ಎನಿಥಿಂಗ್. ಬಟ್ ಅವರು ನಿಮ್ಮ ಬಗ್ಗೆ ತುಂಬಾ ಕಾಳಜಿನ ವಹಿಸ್ತಾ ಇದ್ದಾರೆ. ಅಂದರೆ ನೀವೇನು ಮಾಡ್ತಿದ್ದೀರಾ ಬೇರೆಯವರಿಂದ ಕೇಳಿ ತಿಳ್ಕೊಳ್ತಾ ಇರೋವಂಥದ್ದು. ಓಕೆನಾ, ನೀವೇನು ಮಾಡ್ತಿದ್ದೀರಾ, ನಿಮ್ಮ ಒಂದು ಭಾವನೆ ಏನಿದೆ, ಇವಾಗ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ, ಅಥವಾ ಸಮಥಿಂಗ್ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅದೆಲ್ಲದನ್ನು ಇಲ್ಲಿ ತಿಳ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ 2 ಆಪ್ಷನ್ ಕೂಡ ಇಲ್ಲಿ ಅವರಿಗೆ ಕಾಣಿಸ್ತಿದೆ. ಕನ್ಫ್ಯೂಷನ್ ಇದೆ, ಮೈಂಡ್ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿದೆ, ಎಮೋಷ್ನಲಿ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅವ್ರ ಲೈಫಲ್ಲಿ. ಆ್ಯಂಡ್ 2 ಆಪ್ಷನ್ ಅಂತ ಬಂದಾಗ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಬ್ಬರಿಗೆ ಇಲ್ಲಿ ಒಂದು ಅವರ ಲೈಫ್ ಕೆರಿಯರ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ, ಆ್ಯಂಡ್ ಇನ್ನೊಂದು ನಿಮ್ಮ ವಿಷಯದಲ್ಲೂ ಕೂಡ ತುಂಬ ಸೀರಿಯಸ್ ಆಗಿದ್ದಾರೆ. ಅಂದರೆ ನಿಮ್ಮನ್ನು ಚೂಸ್ ಮಾಡ್ಕೊಬೇಕಾ ಅಥವಾ ಕೆರಿಯರ್ ಲೈಫ್ನ ಚೂಸ್ ಮಾಡ್ಕೊಳ್ಬೇಕಾ. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಯಾರು ಹೆಣ್ಮಕ್ಳಿದ್ದಾರೆ, ಇಲ್ಲಿ ಯಾರಾದರೂ ಗಂಡು ಮಕ್ಕಳು ಬಾಯ್ಸ್ ಈ ರೀಡಿಂಗ್ನ ನೋಡ್ತಾ ಇದ್ದವರು, ನಿಮ್ಮ ಪಾರ್ಟ್ನರ್, ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾರೆ ಅಲ್ವಾ, ಅವ್ರಿಗೆ ಇಲ್ಲಿ ತುಂಬಾ ಈ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ. ಅವರಿಲ್ಲಿ ಓಕೆ ನಿಮ್ಮ ಎಕ್ಸ್ ವೈಫ್ ಇರ್ಬೋದು, ಎಕ್ಸ್ ಗರ್ಲ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು. ಓಕೆನಾ, ಅವರಿಗೆ ಎನರ್ಜಿ ಕನೆಕ್ಟ್ ಆಗ್ತಿರೋವಂಥದ್ದು. ಅವರಿಗೆ ಕೆರಿಯರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅವ್ರ ಲೈಫಲ್ಲಿ. ಏನಂದರೆ ಅವ್ರ ಲೈಫಲ್ಲಿ ಅವ್ರು ಏನಾದರೂ ಸಾಧನೆ ಮಾಡಲೇಬೇಕು, ಸಾಧಿಸಲೇಬೇಕು, ನಾನು
ಈ ಕೆಲಸನ ಮಾಡ್ತಿದ್ದೀನಿ ಅಂದರೆ ನಾನು ಇದನ್ನು ಪೂರ್ತಿಯಾಗಿ ನಾನು ಇದರಲ್ಲಿ ಒಂದು ಯಶಸ್ಸನ್ನು ಪಡಿಲೇಬೇಕು ಅನ್ನೋಂಥ ಒಂದು ಹಠ ಇದೆ. ಹಾಗೇನೆ ಇನ್ನೊಂದಿರುವಂಥದ್ದು ಇನ್ನೊಂದು ಮೈಂಡಲ್ಲಿ ಅವರಿಗೆ ರಿಲೇಶನ್ಶಿಪ್ ಬೇಕು ಆ್ಯಂಡ್ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು, ಆ ಥರ ಅವರಿಲ್ಲಿ ಆ ಥರನೂ ಕೂಡ ಇದೆ. ಇಲ್ಲಿ ಅವರಿಗೆ ತುಂಬಾನೇ ಕನ್ಫ್ಯೂಷನ್ ಇದೆ ಆ್ಯಂಡ್ ಗೊಂದಲ ತುಂಬಾನೇ ಕಾಣಿಸ್ತಿದೆ ಅವ್ರ ಲೈಫಲ್ಲಿ ಇವಾಗ. ಆ್ಯಂಡ್ ಅವ್ರ ಎಮೋಷ್ನಲಿ ಕೂಡ ತುಂಬಾನೇ ಡೌನ್ ಆಗ್ತಾ ಇದ್ದಾರೆ. ದಿನಕ್ಕೆ ಅವ್ರ ಕೆರಿಯರ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಅವರು ಕಂಪ್ಲೀಟ್ ಆಗಿ ಕೆರಿಯರ್ ಬೇಕಾ ನೀವು ಬೇಕಾ ಕೆರಿಯರ್ ಬೇಕಾ, ಈ ಥರ ಅವರು ಚೂಸ್ ಮಾಡೋದ್ರಲ್ಲೇ ಅವ್ರೇನೋ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ಟೈಮ್ನ ತಗೊಳ್ತಾ ಇದ್ದಾರೆ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮಗೆ ಯಾರು ಚೀಟ್ ಮಾಡಿ ಮೋಸ ಮಾಡಿ ನಿಮಗೆ ನಂಬಿಕೆ ದ್ರೋಹ ಮಾಡಿದಾರಲ್ವಾ, ಅವರಲ್ಲಿ ಕೂಡ ನೀವು ಬದಲಾವಣೆನ ನೋಡಬಹುದು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ಅವರು ಎಲ್ಲೋ ಒಂದು ಕಡೆ ನಿಮಗೆ ಚೀಟ್ ಮಾಡಬಾರ್ದಾಗಿತ್ತು, ಮೋಸ ಮಾಡಿರುವಂಥದ್ದಾಗಿರಲಿ, ಚೀಟ್ ಮಾಡಿದಂಥದ್ದಾಗಿರಲಿ, ಅವ್ರಿಗೆ ಎಲ್ಲೋ ಒಂದು ಕಡೆ ರಿಯಲೈಸ್ ಆಗಿದೆ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಅದು ಗಿಲ್ಟಿ ಫೀಲ್ ಆಗಿನೂ ಕೂಡ ಕಾಡ್ತಾ ಇದೆ. ಆ್ಯಂಡ್ ಫೈನಾನ್ಷಿಯಲಿ ಕೂಡ ಅವರೆಲ್ಲೋ ಒಂದು ಕಡೆ ಸ್ವಲ್ಪ ಡೌನ್ ಆಗಿದ್ದಾರೆ, ಬಿಸ್ನೆಸ್ಸಲ್ಲಿ ಎಲ್ಲೋ ಒಂದು ಕಡೆ ಡೌನ್ ಆಗಿದೆ. ಈ ಒಂದು ಮಾತನ್ನ ಅವ್ರು ನಿಮಗೆ ಹೇಳಿರ್ತಾರೆ. ಏನಂತ ಹೇಳಿದ್ರೆ, ನೀನು ಬಂದಮೇಲೆ ನನ್ನ ಲೈಫಲ್ಲಿ ನಾನು ತುಂಬಾ ಸಕ್ಸಸ್ನ ಪಡೆದಿದ್ದೀನಿ, ಈಗ ನೀನು ಇಲ್ಲದೇನೆ ನನ್ನ ಲೈಫಲ್ಲಿ ಎಲ್ಲೋ ಒಂದು ಕಡೆ ಏನೋ ಕಳ್ಕೊಳ್ತಿದ್ದೀನಿ ಅನ್ನೋವಂಥದ್ದು ಇಲ್ಲಿ ಆ ಥರ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಈ ಮಾತನ್ನ ಅವ್ರು ನಿಮಗೆ ಹೇಳಿರ್ಬೋದು ಕೂಡ ಡೈರೆಕ್ಟ್ ಆಗಿ ಅಂತಲೂ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಏಂಜಲ್ ಗೈಡೆನ್ಸಿಂದ ಏನು ಸಿಗ್ತಿದೆ ನಿಮಗೆ ಮೆಸೇಜಸ್ ಚೆಕ್ ಮಾಡೋಣ. ಬಿ ಅಸರ್ಟಿವ್ ಬರ್ತಾ ಇದೆ. ಗೆಟ್ ಮೋರ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಓಕೆ, ಇಂಪ್ರೂವಿಂಗ್ ಹೆಲ್ತ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಇಯರ್ ಫ್ರಮ್ ನೌ, ರೊಮ್ಯಾನ್ಸ್ ಬರ್ತಾ ಇದೆ. ಓಕೆ ಓಕೆ, ಏಂಜಲ್ ಗೈಡೆನ್ಸ್ ಆಗಿ ನಿಮಗೆ ಸಿಗ್ತಾ ಇರುವಂಥ ಮೆಸೇಜಸ್, ಗೆಟ್ ಮೋರ್ ಇನ್ಫಾರ್ಮೇಷನ್. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಮೇಲೆ ಸ್ವಲ್ಪ ನೆಗೆಟಿವ್ ಫೀಲಿಂಗ್ಸ್ ಇರಬಹುದು, ಅಥವಾ ಸಮಥಿಂಗ್ ಅವ್ರ ಮೇಲೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು, ಅಥವಾ ಅವ್ರ ವಿಷಯದಲ್ಲಿ ನಿಮಗೆ ಹೆಚ್ಚಾಗಿ ಅವ್ರ ಬಗ್ಗೆ ನಿಮಗೇನು ಕರೆಕ್ಟಾಗಿ ಗೊತ್ತಿಲ್ಲ. ಅವರು ಕೂಡ ಓಪನ್ ಆಗಿ ಅವ್ರ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ, ನೀವು ಕೂಡ ನಿಮ್ಮ ವಿಷಯಗಳನ್ನ ಓಪನ್ ಆಗಿ ಅವ್ರ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಇಬ್ಬರಲ್ಲೂ ಕೂಡ ಏನಾಗಿದೆ ಅಂದರೆ, ನಿಮ್ಮ ವಿಷಯ ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಿಲ್ಲ, ಅವ್ರ ವಿಷಯ ಕ್ಲಿಯರ್ ಆಗಿ ನಿಮಗೆ ಗೊತ್ತಿಲ್ಲ. ರೀಸೆಂಟಾಗಿ ಪರಿಚಯ ಆಯಿತು, ಫೋನ್ ಕಾಲಲ್ಲಿ ಪರಿಚಯ ಆಗಿರ್ಬೋದು, ಅಥವಾ ರಿಲೇಟಿವ್ಸಲ್ಲಿ ಪರಿಚಯ ಆಗಿರ್ಬೋದು, ಫ್ರೆಂಡ್ ಮುಖಾಂತರ ಪರಿಚಯ ಆಗಿರ್ಬೋದು, ಅಥವಾ ಬೇರೆಯವರ ಮುಖಾಂತರ ನೀವು ಅವ್ರನ್ನ ಪರಿಚಯ ಮಾಡ್ಕೊಂಡಿರ್ಬೋದು, ಏನೇ ಆಗಿರ್ಬೋದು. ಇಲ್ಲಿ ಸಮಥಿಂಗ್ ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಬ್ರು ಓಪನ್ ಅಪ್ ಆಗಿಲ್ಲ, ಇನ್ನು ಓಪನ್ ಆಗಿ ಮಾತಾಡಲೇ ಇಲ್ಲ. ಓಕೆನಾ? ಹಾಗಾಗಿ ಇಲ್ಲಿ ಬರ್ತಿರೋಂಥದ್ದು ಗೆಟ್ ಮೋರ್ ಇನ್ಫಾರ್ಮೇಷನ್. ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಳಿ. ಅವ್ರ ಜೊತೆ ಮಾತಾಡ್ತಾದ್ರೂ ಇರ್ಬೋದು, ಅಥವಾ ಅವ್ರ ಬಗ್ಗೆ ಯಾರಿಗೆ ಗೊತ್ತಿದೆ ಬೇರೆಯವ್ರ ಮುಖಾಂತರ ತಿಳ್ಕೊಳ್ಳಿ ಅವ್ರ ಬಗ್ಗೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್, ಇಲ್ಲಿ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆನಾ? ಇಲ್ಲಿ ಓಕೆ, ಓವರ್ ಆಗಿ ಥಿಂಕ್ ಮಾಡ್ತಾ ಕೆಲವೊಬ್ರು ಊಟ ನಿದ್ದೆ ಸರಿಯಾಗಿ ಮಾಡ್ದೇನೆ, ಕೆಲಸನೂ ಸರಿಯಾಗಿ ಮಾಡ್ದೇನೆ, ಇರೋಂಥ ಕೆಲಸದಲ್ಲೂ ನೀವು ಇಂಟ್ರೆಸ್ಟ್ ತೋರಿಸ್ತಾನೆ ಫುಲ್ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ತಿದ್ದೀರಾ. ಏಂಜಲ್ ಗೈಡೆನ್ಸ್ ಆಗಿ ನಿಮ್ಗೆ ಸಿಗ್ತಿರೋವಂಥದ್ದು ಇಂಪ್ರೂವಿಂಗ್ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಈ ಎಲ್ಲ ರೀಡಿಂಗಲ್ಲಿ ಬಂದಿರೋಂಥ ಚಾನಲೈಸ್ ಮೆಸೇಜ್ಗಳು ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ರೆಸೊನೇಟ್ ಆಗಿಲ್ಲ ಅಂದರೆ ಜಸ್ಟ್ ಸ್ಕಿಪ್ ಮಾಡಿಬಿಡಿ ಅಷ್ಟೇ. ಓಕೆನಾ? ತುಂಬ ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ ಇದ್ರ ಬಗ್ಗೆ. ಆ್ಯಂಡ್ ಕಮೆಂಟ್ಗಳನ್ನು ಅಷ್ಟೇ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕಮೆಂಟ್ಗಳನ್ನು ಮಾಡಿ. ನನಗೇನು ಹರ್ಟ್ ಆಗಲ್ಲ ಅಥವಾ ನನಗೇನು ಬೇಜಾರಾಗಲ್ಲ, ಬಟ್ ಐ ಥಿಂಕ್ ನಿಮ್ಮ ಥಾಟ್ಸ್ ಏನು ಅದನ್ನು ನೀವು ರಿಲೀಸ್ ಮಾಡ್ತಿರುವಾಗ ನಿಮಗೆ ಅದು ರಿಟರ್ನ್ ಆಗಿ ಸಿಗುತ್ತೆ, ಅದಕ್ಕೆ ಹೇಳ್ತಿರೋದು ಅಷ್ಟೇ. ಓಕೆನಾ? ಡೋಂಟ್ ವರಿ. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇವಾಗ ಇರಬಹುದು, ಅದೆಲ್ಲದಿಂದ ನೀವು ಹೊರಗೆ ಬಂದೇ ಬರ್ತೀರ. ಡೋಂಟ್ ವರಿ. ಓಕೆನಾ? ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಯೋಚನೆ ಮಾಡಬೇಕು, ಅಥವಾ ಪ್ರಾಬ್ಲಮ್ಸಲ್ಲೇ ನಾನು ಕಣ್ಣೀರು ಹಾಕ್ಕೊಂಡೇ ಇದ್ರೇ ಕೆಲವೊಬ್ರು ನನ್ನನ್ನು ಇಷ್ಟಪಡ್ತಾರೆ, ಈ ಥರ ನೀವೇನೂ ಯೋಚನೆ ಮಾಡಬೇಕಂತ ಏನೂ ಇಲ್ಲ. ಓಕೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ಓಕೆ, ಒಂದು ಎಕ್ಸಾಂಪಲ್ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇದ್ದೀರಾ ಅಲ್ವಾ,
ಇವಾಗ ನಿಮಗೆ ಎಷ್ಟೇ ವರ್ಷ ಆಗಿರ್ಬೋದು, ಇವಾಗ ನಿಮಗೆ 18 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, 35 ಇರ್ಬೋದು, 60 ಇಯರ್ಸ್ ಆಗಿರ್ಬೋದು, ಎಷ್ಟೇ ವರ್ಷ ಆಗಿರಲಿ ನಿಮಗಿವಾಗ, ನಿಮ್ಗಿಂತ 10 ವರ್ಷದ ಹಿಂದೆ ಹೋಗಿ ಒಂದ್ಸಲ. ಅವಾಗ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಇರಲಿಲ್ವಾ? ನಿಮ್ಮ ಲೈಫಲ್ಲಿ ಇತ್ತು ಅಲ್ವಾ? ಆ ಪ್ರಾಬ್ಲಮ್ನ ನೀವು ಫೇಸ್ ಮಾಡಿ ಇವಾಗ ನೀವು ಇನ್ನೂ ಬದುಕಿದ್ದೀರಾ. ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ ನೀವು ಅಲ್ವಾ? ಆ ಪ್ರಾಬ್ಲಮ್ನ ಫೇಸ್ ಮಾಡೋಕೆ ನಿಮಗೆ ಅವಾಗ ಧೈರ್ಯ ಇತ್ತು. ಇವಾಗಲೂ ನಿಮಗೆ ಲೈಫಲ್ಲಿ ಪ್ರಾಬ್ಲಮ್ ಇದೆ, ಓಕೆನಾ? ಇದನ್ನ ನೀವು ಫೇಸ್ ಮಾಡೋಕೆ ನಿಮಗೆ ಇವಾಗಲೂ ಕೂಡ ಧೈರ್ಯ ಇದೆ. ಬಟ್ ನಿಮ್ಮ ಮನಸ್ಸಲ್ಲಿ ಎಲ್ಲಿದೆ, ಅಯ್ಯೋ ನನ್ನ ಲೈಫ್ ಇಷ್ಟೇನಾ ಅನ್ನುವಂಥದ್ದು ನಿಮಗೆ ಅನ್ನಿಸ್ತಿರ್ಬೋದು. ಬಟ್ ಸ್ಟ್ರಾಂಗ್. 10 ವರ್ಷದಿಂದ ನೀವು ಇದ್ದಂಥ ಪ್ರಾಬ್ಲಮ್ನ ನೀವು ದಾಟ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ನ ನೀವು ದಾಟ್ತೀರಾ. ಮುಂದೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಬರಲ್ಲ ಅನ್ನೋದು ಏನೂ ಇಲ್ಲ, ಗ್ಯಾರಂಟಿ ಬಂದೇ ಬರುತ್ತೆ. ಅದನ್ನು ನೀವು ಫೇಸ್ ಮಾಡ್ತೀರಾ. ಓಕೆ, ಸೊ ಅದಕ್ಕೆ ಹೇಳ್ತಾ ಇರೋದು, ಸ್ಟ್ರಾಂಗ್ ಆಗಿರಿ. ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಬರಲಿ, ಏನೇ ಆಗಲಿ, ಆರಾಮಾಗಿರಿ. ಸಮುದ್ರದಲ್ಲಿ ಆ ಬೋಟ್ ಹೋಗ್ತಾ ಇರತ್ತೆ, ಹೆಂಗೆ ಹೋಗುತ್ತೆ? ಹೀಗೆ ಹೀಗೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ? ಏನು ಹೀಗೆ ಸುಮ್ಮನೆ ಹೋಗ್ತಾ ಇರಲ್ಲ ರೈಲ್ ಥರ ಅಲ್ವಾ? ಅಲೆ ಬಂದಾಗ್ಲೂ ಹೀಗೆ ಹೀಗೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಏನು ಮುಂದೆ ಹೋಗುತ್ತೆ ಆ ಬೋಟ್, ಅಲ್ಲೇ ದೊಡ್ಡ ಅಲೆ ಬಂತು ಅಂತ ಹೀಗೆ ನಿಂತ್ಕೊಂಡಿರಲ್ಲ, ಚಿಕ್ಕ ಅಲೆ ಆಯ್ತು ಅಂತ ಹೀಗೆ ನಿಂತ್ಕೊಂಡಿರಲ್ಲ, ಹೀಗೆ ಹೀಗೆ ಮಾಡ್ಕೊಂಡು ಹೋಗುತ್ತೆ ಅಲ್ವಾ? ಅದೇ ಥರನೇ ನಮ್ಮ ಲೈಫಲ್ಲೂ ಕೂಡ ಎಷ್ಟೇ ಪ್ರಾಬ್ಲಮ್ ಬರಲಿ ಅದನ್ನ ದಾಟ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇನೆ ವಿನಃ ಹೆದರ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ ಅಂತ ಹೇಳಿದ್ರೆ ಸೀದಾ ಕೆಳಗೆ ಹೋಗಿ ಮುಳುಗೋಗ್ಬಿಡ್ತೀವಿ. ಬೇಡ ಮುಳುಗೋದು. ನಾವು ಹಾಗೇನೆ ಆ ಪ್ರಾಬ್ಲಮ್ಸ್ ಎಲ್ಲದನ್ನು ಕೂಡ ಫೇಸ್ ಮಾಡ್ತಾ ಧೈರ್ಯವಾಗಿ ಮುಂದೋಗ್ಬೇಕಾಗತ್ತೆ. ನೀವು ಕೂಡ ಧೈರ್ಯವಾಗಿರಿ, ಡೋಂಟ್ ವರಿ. ಏನೇ ಆದರೂ ಕೂಡ ದೇವ್ರು ನಿಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಅಷ್ಟನ್ನ ಬಿಲೀವ್ ಮಾಡಿ ಪಾಸಿಟಿವ್ ಆಗಿರಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.